ಜಾತಿ ಗಣತಿಗೆ 108 ವಿಘ್ನಗಳು ಎದುರಾಗ್ತಾ ಇದೆ. ಸಮೀಕ್ಷೆ ಆರಂಭ ಆಗಿ 5 ದಿನ ಆದರೂ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ. ಮತ್ತದೇ ತಾಂತ್ರಿಕ ಸಮಸ್ಯೆಗಳು ಮುಂದುವರೆದಿದೆ. ಶಿವಮೊಗ್ಗದ ಸಾಗರದಲ್ಲಂತೂ ಗೂಗಲ್ ಮ್ಯಾಪ್ ನಂಬಿಕೊಂಡು ಹೋಗಿ ಶಿಕ್ಷಕಿಯೊಬ್ಬರು ಕೆರೆ ಬಳಿ ಹೋಗಿರುವಂತ ಘಟನೆ ನಡೆದಿದೆ. ಏನೆಲ್ಲ ಗೊಂದಲ ಆಗ್ತಾ ಇದೆ, ಬನ್ನಿ ಅದಕ್ಕೆ ಸಂಬಂಧಪಟ್ಟಂಗೆ ರಿಪೋರ್ಟ್ ಮೊದಲಿಗೆ ನೋಡ್ಕೊಂಬೋಣ. ಜಾತಿ ಗಣತಿಗೆ 108 ಸಮಸ್ಯೆ, ಶಿಕ್ಷಕರಿಗೆ ಸಂಕಷ್ಟ. ಕೆಲಸ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೀವಿ, ಆದ್ರೆ ಈಗ ಆಪ್ ನಮಗೆ ಸಪೋರ್ಟ್ ಮಾಡದೇ ಇರೋದ್ರಿಂದ ನಮ್ಮ ಕೆಲಸ ಮುಂದಕ್ಕೆ ಹೋಗ್ತಾ ಇಲ್ಲ. 5ನೇ ದಿನವೂ ಪರಿಹಾರವಾಗದ ತಾಂತ್ರಿಕ ಸಮಸ್ಯೆ. ಅಲ್ಲಿ ಫೋಟೋ ತಗೊಳ್ತೀವಿ, ಫೋಟೋ ತಗೊಂಡ ನಂತರ ಅದು ಮುಂದಕ್ಕೆ ಹೋಗೋದಿಲ್ಲ ಸರಿ. ಗೂಗಲ್ ನಂಬಿ ಕೆರೆ ಬಳಿ ಹೋಗಿದ್ವಿ ಎಂದ ಶಿಕ್ಷಕಿ. ಗೂಗಲ್ ಮ್ಯಾಪ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿನ್ನೆ ಒಂದು ಕೆರೆ ಮಧ್ಯದಲ್ಲಿ ನಮಗೆ ತೋರಿಸ್ತಾ ಇದೆ. ಗೊಂದಲ. ರಾಜ್ಯಾದ್ಯಂತ ಜಾತಿ ಸಮೀಕ್ಷೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಸಮೀಕ್ಷೆ ಸರಿಯಾಗಿ ನಡೆಯುತ್ತಿದೆ ಅಂದುಕೊಂಡ್ರ? ಇಲ್ವೇ ಇಲ್ಲ. ಒಂದು ಸರಿ ಇದ್ರೆ ಮತ್ತೊಂದು ಸರಿ ಇಲ್ಲದಂತೆ ಆಗಿದೆ. ಶಿಕ್ಷಕರು ಸಮೀಕ್ಷೆಗೆ ಹೋದ್ರೆ OTP ಸಮಸ್ಯೆ, ಸರ್ವರ್ ಪ್ರಾಬ್ಲಮ್, ಮೊಬೈಲ್ ಆಪ್ ಓಪನ್ ಆಗದೆ ಪರದಾಡುವಂತಾಗಿದೆ. ಯಾರಿಗೆ ಹೇಳೋಣ ನಮ್ಮ ಗೋಳು ಅಂತ ಶಿಕ್ಷಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಸಮೀಕ್ಷೆ ಸಮಸ್ಯೆ 1, ಶಿವಮೊಗ್ಗದಲ್ಲಿ ಮೊಬೈಲ್ ಆಪ್ ವರ್ಕ್ ಆಗದೆ ಪರದಾಟ. ಶಿವಮೊಗ್ಗದಲ್ಲಿ ಕಳೆದ 5 ದಿನದಿಂದಲೂ ಒಂದಲ್ಲ ಒಂದು ಸಮಸ್ಯೆ ಎದುರಾಗುತ್ತಲೇ ಇದೆ. 5ನೇ ದಿನವಾದ ಇಂದು ಕೂಡ ಮೊಬೈಲ್ ಆಪ್ ಓಪನ್ ಆಗದೆ ಶಿಕ್ಷಕರು ಸರ್ವೆ ನಡೆಸಲು ಆಗ್ತಿಲ್ಲ. 3 ದಿನದಿಂದ ಕೇವಲ ಒಂದು ಮನೆಯಿಂದ ಮಾತ್ರ ಮಾಹಿತಿ ಪಡೆಯಲು ಸಾಧ್ಯವಾಗಿದೆ ಅಂತ ಸುರೇಖಾ ಹೇಳ್ತಿದ್ದಾರೆ. ಮೊಬೈಲ್ ಆಪ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ಆರೋಪಿಸಿದ್ದಾರೆ. 6:50ಕ್ಕೆ ಒಂದು ಮನೆ ಮುಗಿದಿದೆ ಸರ್ ನಂದು. ನನಗೆ 99 ಮನೆಗಳನ್ನು ಅಲಾಟ್ ಮಾಡಿದ್ದಾರೆ. ಅದರ ನಂತರ ಬುಧವಾರ, ಗುರುವಾರ, ಇವತ್ತು ಶುಕ್ರವಾರ, ಇವತ್ತು ಬೆಳಗ್ಗೆ ಕೂಡ ನಾನು 10 ಗಂಟೆಗೆ ಬಂದಿದ್ದೀನಿ ಇಲ್ಲಿ. ಇಷ್ಟೊತ್ತು ತನಕನೂ ಕೂಡ ನಮಗೆ ಸಬ್ಮಿಟ್ ಕೊಟ್ಟರೆ ಫೋಟೋ ತಗೊಳ್ತೀವಿ, ಅಲ್ಲಿಂದ ಮುಂದಕ್ಕೆ ಸಬ್ಮಿಟ್ ಕೊಟ್ಟರೆ ಹೋಗ್ತಾ ಇಲ್ಲ. ಈಗ 1.5 ಗಂಟೆ ಸಮಯ ವೇಸ್ಟ್ ಆಯಿತು. ನಿನ್ನೆ ದಿನ ನಮಗೆ ಜಿಲ್ಲಾಧಿಕಾರಿಗಳು ಕರೆ ಮಾಡಿಬಿಟ್ಟು ಎಲ್ಲ ಗ್ರೂಪ್ ಕಾಲ್ ಮಾಡಿ ನೀವೆಲ್ಲ 10 ಮನೆ ಅಥವಾ 15 ಮನೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಕೆಲಸ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ, ಯಾಕಂದರೆ ನಾವು ಸರ್ಕಾರಿ ನೌಕರರು, ನಾವು ಮಾಡಲೇಬೇಕು. ಆದರೆ ಈಗ ಆ್ಯಪ್ ನಮಗೆ ಸಪೋರ್ಟ್ ಮಾಡದೇ ಇರೋದ್ರಿಂದ ನಮ್ಮ ಕೆಲಸ ಮುಂದಕ್ಕೆ ಹೋಗ್ತಾ ಇಲ್ಲ. ಹಾಗಾದ್ರೆ ನಿಜಕ್ಕೂ ಸಮಸ್ಯೆ ಆಗ್ತಿರೋದು ಏನು ಅನ್ನೋದನ್ನ ಶಿಕ್ಷಕಿ ಸುರೇಖಾ ಅವರೇ ವಿವರಿಸಿದ್ದಾರೆ, ಕೇಳಿ. ಇಲ್ಲಿ ಸರ್ವೆ ಮಾಡಲಿಕ್ಕೆ ಶುರು ಮಾಡ್ತೀವಿ, ಅದು ಸಬ್ಮಿಟ್ ಕೊಟ್ಟರೆ ತಗೊಳ್ಳೋದೇ ಇಲ್ಲ ಸರ್. ಅಲ್ಲಿ ಫೋಟೋ ತಗೊಳ್ತೀವಿ, ಫೋಟೋ ತಗೊಂಡ ನಂತರ ಅದು ಮುಂದಕ್ಕೆ ಹೋಗೋದಿಲ್ಲ ಸರ್. ಇಲ್ಲಿ ಮನೆ ನಾವು UHID ನಂಬರನ್ನು ಹಾಕ್ಕೊಂಡು ನಿನ್ನೆ ತನಕ UHID ನಂಬರೇ ಓಪನ್ ಆಗ್ತಾ ಇರಲಿಲ್ಲ. ಇವತ್ತು ಓಪನ್ ಆಗ್ತಾ ಇದೆ UHID ನಂಬರು. ಸೊ ಮುಂದಕ್ಕೆ ಹೋಗ್ತಾ ಇಲ್ಲ. ಒಂದು ಫೋಟೋ ತಗೊಳ್ತೀವಿ ಅಷ್ಟೇ, ಅದರ ನಂತರ ಯಾವುದು ಪ್ರೊಸೆಸ್ ಆಗ್ತಾ ಇಲ್ಲ. ಸಬ್ಮಿಟ್ ಕೊಟ್ಟರೆ ಫೇಲ್ ಆಗ್ತಾ ಇದೆ. ಸಮಸ್ಯೆ ಹೇಳಿಕೊಂಡು ಮೇಲಾಧಿಕಾರಿಗಳ ಬಳಿ ಹೋದ್ರೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಸಾರ್ವಜನಿಕರು ಕೂಡ ಆಕ್ರೋಶ ಹೊರಹಾಕ್ತಿದ್ದಾರೆ. ಗಂಟೆಗಟ್ಟಲೆ ಕೂತ್ಕೋಬೇಕು, ಹೇಳಬೇಕು, ಅದು ಆ್ಯಪ್ ತಗೊಳ್ಳಲ್ಲ, ಮತ್ತೆ ಪ್ರಯತ್ನ ಮಾಡಬೇಕು. ಸಮಸ್ಯೆ ಆಗುತ್ತೆ ಅಂತ ನಿಮಗೂ ಕೂಡ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡ್ದಂಗೆ ಇದು ಇರಲಿ. ಏನು ಮಾಡಿದ್ವಿ, ಸರ್ಕಾರದ ಕೆಲಸ ನಾವು ಸಹಕಾರ ಕೊಡಬೇಕು. ನಾವು ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಹೊರಗೆ ಬಂದವರಿಂದ ಅದರಿಂದ ನಮ್ಮ ಕಷ್ಟ ಅರ್ಥ ಆಗ್ತಾ ಇದೆ. ಸಂಬಂಧಪಟ್ಟವರು ವ್ಯಕ್ತಿಗಳು ಯಾರು ಅದಕ್ಕೆ ಸಂಬಂಧಪಟ್ಟವರು ಇದ್ದಾರೆ, ಅದು ತಕ್ಷಣ ಆಪನ್ನು ಸರಿ ಮಾಡಿಸಿ ಮಾಹಿತಿಯನ್ನೆಲ್ಲ ಸಂಗ್ರಹಿಸಬೇಕಾಗಿ ಕೇಳ್ಕೊಳ್ತೀನಿ ಅಷ್ಟೇ. ಸಮೀಕ್ಷೆ ಸಮಸ್ಯೆ 2, ಸಾಗರದಲ್ಲಿ ಗೂಗಲ್ ನಂಬಿ ಕೆರೆ ಬಳಿ ಹೋದ ಶಿಕ್ಷಕಿ. ಇನ್ನು ಶಿವಮೊಗ್ಗದ ಸಾಗರದಲ್ಲಿ ತಹಶೀಲ್ದಾರ್ ಕಚೇರಿ ಬಳಿ 106 ಶಿಕ್ಷಕರು ಪ್ರತಿಭಟನೆ ನಡೆಸಿದ್ದಾರೆ. ಮನೆ ಪಟ್ಟಿ ಕೊಟ್ಟಿಲ್ಲ, ಕೇಳಿದ್ರೆ ಗೂಗಲ್ ನೋಡಿಕೊಂಡು ಹೋಗಿ ಅಂತಾರೆ. ಗೂಗಲ್ ನೋಡಿಕೊಂಡು ಹೋದಾಗ ಅದು ಕೆರೆ ಬಳಿ ತೋರಿಸ್ತಿದೆ. ನಾವು ಹೇಗೆ ಸರ್ವೆ ಮಾಡೋದು ಅಂತ ಶಿಕ್ಷಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಮತ್ತೆ UHID ನಂಬರ್ ಕೂಡ ಡಿಸ್ಪ್ಲೇ ಆಗದೆ ಇರೋದ್ರಿಂದ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಮನೆ ಪಟ್ಟಿ ಇಲ್ಲ. ನಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ಜಾಗ ಹುಡುಕ್ರಿ ಹೇಳ್ತಾರೆ. ಗೂಗಲ್ ಮ್ಯಾಪ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿನ್ನೆ ಒಂದು ಕೆರೆ ಮಧ್ಯದಲ್ಲಿ ನಮಗ್ ತೋರಿಸ್ತಾ ಇದೆ. ಅಲ್ಲಿ ಮನೆಗಳೇ ಇಲ್ಲ. ಹಿಂದಿನ ಕಾಲದಲ್ಲಿ ಮನೆ ಇತ್ತು, ಇದು ಒಟ್ಟಲ್ಲಿ ಕೆರೆ ಇದೆ. ಈಗ ಅಲ್ಲಿ ಎಲ್ಲಿ ಹೋಗಕ್ಕಾಗತ್ತೆ ಹೆಣ್ಮಕ್ಳು? ಸಮೀಕ್ಷೆ ಸಮಸ್ಯೆ 3, ಹಾವೇರಿಯಲ್ಲಿ ನೆಟ್ವರ್ಕ್ ಸಮಸ್ಯೆಗೆ ಶಿಕ್ಷಕರು ಪರದಾಟ. ಹಾವೇರಿಯಲ್ಲೂ ನೆಟ್ವರ್ಕ್ ಸಮಸ್ಯೆಯಾಗಿ ಶಿಕ್ಷಕರು ಪರದಾಡ್ತಿದ್ದಾರೆ. ಹಾವೇರಿ, ಹಾನಗಲ್, ರಾಣಿಬೆನ್ನೂರು ಸೇರಿ ಹಲವೆಡೆ ಸಮೀಕ್ಷೆಗೆ ಅಡಚಣೆ ಉಂಟಾಗಿದೆ. ಸಮೀಕ್ಷೆಗೆ ಏನು ಹೋಗ್ತಾರೆ ಅಲ್ಲಿ ಆ ಸಂದರ್ಭದಲ್ಲಿ ಏನು ನೆಟ್ವರ್ಕ್ ಸಮಸ್ಯೆಯಾಗಿ ಶಿಕ್ಷಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಯಾವ ರೀತಿ ಶಿಕ್ಷಕರು ಪರದಾಡ್ತಾ ಇದ್ದಾರೆ ಅಂಥೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗಾಗಿ ಶಿಕ್ಷಕರಿಗೆ ಸಮಸ್ಯೆ ಏನಾಗುತ್ತೆ ಅಂತಂದರೆ OTP ಹೇಳಬೇಕು ಅನ್ನುವಂಥದ್ದು ಬಂದಂಥ ಸಂದರ್ಭದಲ್ಲಿ ಮನೆಯವರು OTPಯನ್ನು ಹೇಳೋದಿಲ್ಲ. ಹೀಗಾಗಿ ಅದೊಂದು ಸಮಸ್ಯೆ ಆಗುತ್ತೆ. ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ಸಬ್ಮಿಟ್ ಮಾಡಿದ್ದಾರೆ, ಆದರೆ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಈಗ ಸಬ್ಮಿಟ್ ಆಗಿದ್ದು ಈ ರೀತಿ ಆಗ್ತಾ ಇದೆ. ಇದು ಏನಾದರೂ ಫೇಲ್ಡ್ ಅಂತ ಬಂತು ಅಂದರೆ ವಾರ್ನಿಂಗ್ ಕೊಡ್ತಾ ಇದ್ದೀಗ. ಈಗ ಮತ್ತೆ ರಿಟರ್ನ್ ಮಾಡುವಂಥ ಪರಿಸ್ಥಿತಿ, ಮತ್ತೆ ಸ್ಟಾರ್ಟಿಂಗಿಂದ ಮಾಡಬೇಕಾದಂಥ ಪರಿಸ್ಥಿತಿ ಈಗ ಶಿಕ್ಷಕರಿಗಿದೆ.
ಸಮೀಕ್ಷೆ ಸಮಸ್ಯೆ 4 ಕೋಲಾರದಲ್ಲಿ ತಾಂತ್ರಿಕ ಸಮಸ್ಯೆ ಎಂದು ಶಿಕ್ಷಕರ ಅಳಲು. ಕೋಲಾರದ ಮಾಲೂರಿನಲ್ಲೂ ಸಮೀಕ್ಷೆ ವೇಳೆ ತಾಂತ್ರಿಕ ಸಮಸ್ಯೆ ಕಂಡುಬಂದಿದೆ. ತಾಲೂಕು ಪಂಚಾಯಿತಿ ಎದುರು ಶಿಕ್ಷಕರು ತಮ್ಮ ಸಮಸ್ಯೆಯ ಬಗ್ಗೆ ಅಳಲು ತೋಡಿಕೊಂಡರು. ಸಮೀಕ್ಷೆ ಸಮಸ್ಯೆ 5 ದಾವಣಗೆರೆಯಲ್ಲಿ ಸಮೀಕ್ಷೆಗೆ ಸಿದ್ಧ, ಪ್ರಾಬ್ಲಮ್ ಬಗೆಹರಿಸಿ ಎಂದು ಸಿಟ್ಟು. ಇದಿಷ್ಟೇ ಅಲ್ಲ, ದಾವಣಗೆರೆಯ ಬಹುತೇಕ ಕಡೆ ಇದೀಗ ಸಮೀಕ್ಷೆ ಆರಂಭವಾಗಿದೆ. ಆದರೆ ಶಿಕ್ಷಕರು ಮಾತ್ರ ಹೇಳ್ತಿರೋದು ಒಂದೇ ನೋಡಿ, ನಾವು ಸಮೀಕ್ಷೆಗೆ ಸಿದ್ಧ, ಆದರೆ ಸಮಸ್ಯೆ ಸರಿ ಮಾಡಿ ಅಂತಿದ್ದಾರೆ. UHIDಗಳು ನಮ್ಮ ಇದರಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ ಸರ್. ಇದರಿಂದ ನಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಇವನ್ನೆಲ್ಲವನ್ನು ಸರಿಪಡಿಸ್ಕೊಟ್ರೆ ನಾವು ಅತ್ಯಂತ ಯಶಸ್ವಿಯಾಗಿ ಗಣತಿಯನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಸರ್ಕಾರದಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಿದ್ದೀವಿ ಸರ್. ಸಮೀಕ್ಷೆ ಸಮಸ್ಯೆ 6 ಉತ್ತರ ಕನ್ನಡದಲ್ಲಿ ಸಮೀಕ್ಷೆ ಮುಂದೂಡುವಂತೆ ಒತ್ತಾಯ. ಉತ್ತರ ಕನ್ನಡದಲ್ಲಿ ಸಮೀಕ್ಷೆ ವೇಳೆ ತಾಂತ್ರಿಕ ಸಮಸ್ಯೆ ಹಿನ್ನೆಲೆ ಸಮೀಕ್ಷೆ ಮುಂದೂಡುವಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾರಾಯಣ ಗಾಂವ್ಕರ್ ಒತ್ತಾಯಿಸಿದರು. ಯಾವುದೇ ಕೇಳಿದ್ರೆ ಹೋಗಬೇಕಾದ ಸಾಮಾನ್ಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 100ಕ್ಕೆ 80ರಷ್ಟು ಮಹಿಳಾ ಶಿಕ್ಷಕರಿದ್ದಾರೆ. ಮಹಿಳಾ ಶಿಕ್ಷಕರನ್ನು ಎಲ್ಲ ಕಡೆ ತಾರತಮ್ಯದಲ್ಲಿ ನಿಯೋಜನೆ ಮಾಡಿದ್ದಾರೆ. ಈಗ ಅವ್ರು ಹೋಗುವಾಗ ಒಳಗಡೆ ಏನಾಗ್ತದೆ ಕೇಳಿದ್ರೆ ಲೇಡೀಸಿಗೆ ಭಯ, ಆತಂಕ, ಅಯ್ಯೋ ಏನಾದರೂ ಆದರೆ ನನಗೇನಾದರೂ ಏನೋ ಅವರಿಗೆ ತೊಂದರೆಗಳಾದರೆ ಯಾರು ಏನು ಅನ್ನುವಂಥದ್ದು, ಆ ಭಯದಲ್ಲಿ ಆ ಕಾರ್ಡ್ನಲ್ಲಿ ನಡ್ಕೊಂಡು ಹೋಗಬೇಕು. ಸಮೀಕ್ಷೆ ಆರಂಭವಾಗಿ 5 ದಿನವಾದರೂ ಶಿಕ್ಷಕರಿಗೆ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಸಾಲು ಸಾಲು ಸವಾಲುಗಳನ್ನೇ ಮೆಟ್ಟಿ ನಿಲ್ಲಬೇಕಾದ ಪರಿಸ್ಥಿತಿ ಬಂದಿದೆ. ಇನ್ನಾದರೂ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.